ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಂಡ್ ಆಲ್ಸೋ ಒಂದು ಒಳ್ಳೆ ಜಾಗದಲ್ಲಿ ಸೈಟ್ ತಗೋಬೇಕಂತ ಇರುತ್ತೆ. ಬಟ್ ತುಂಬಾ ಒಳ್ಳೆ ಜಾಗ ಯಾವುದು ಅಂಡ್ ಅದಲ್ದೇನೆ ಪ್ರೀಮಿಯಂ ಪ್ಲಾಟ್ಸ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ನಾನಿರೋದು ಎಲ್ಲಿ ಅಂದ್ರೆ ಜೋರೇನಹಳ್ಳಿ ವಿಲೇಜ್ ಅಂಡ್ ಏನೋ ಸ್ಪೇಸ್ ಟೆಕ್ ಪಾರ್ಕ್ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಮಾತ್ರ. ಅದಲ್ದೇನೆ ಈ ಒಂದು ಲೇಔಟ್ ಹೆಸರು ನೀವು ನೋಡ್ತಾ ಇರೋ ಹಾಗೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಪ್ಲಾಟ್ಸ್ ಇರುವಂತಹ ಒಂದು ಈ ಜಾಗ ಸ್ಕೈಲೈನ್ ಬೋರೆ ವರ್ಲ್ಡ್ ಅನ್ನೋ ಈ ಒಂದು ರೆಸಿಡೆನ್ಸಿಯಲ್ ಪ್ಲಾಟ್ಸ್ ನಿಮ್ಗೆ ತುಂಬಾ ಕಮ್ಮಿ ಪ್ರೈಸ್ಗೆ ಅದಲ್ದೇನೆ ತುಂಬಾ ಒಳ್ಳೆ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡಿರುವಂತಹ ಈ ಒಂದು ಪ್ರೀಮಿಯಂ ರೆಸಿಡೆನ್ಸಿಯಲ್ ಸೈಟ್ಸ್ ಗಳನ್ನ ನಿಮ್ಗೆ ತೋರ್ಸಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ. ಅದಲ್ದೇನೆ ಈ ಒಂದು ಜಾಗದಲ್ಲಿ ಏನೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇಲ್ಲ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಹಾಗಿದ್ರೆ ಈ ಸೈಟ್ಸ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಸೊ ಬನ್ನಿ. ಅಂಡ್ ಇವಾಗ ನೀವು ನೋಡ್ತಿರೋದ್ರೆ 30 ಫೀಟ್ ರೋಡ್ ಬರುತ್ತೆ. ಜೊತೆಗೆ ಈ ಒಂದು ಸೈಟ್ ನಿಮ್ಗೆ ಅಂದ್ರೆ ಈ ಒಂದು ಲೇಔಟ್ ರೆಡಿ ಆಗಿರೋದು 5 acres ಅಲ್ಲಿ ನಿಮ್ಗೆ 30, 40 ಮತ್ತೆ 38 ಡೈಮೆನ್ಷನ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಅಂಡ್ ಖಾತಾ ಬಂದ್ಬಿಟ್ಟು ಎ ಖಾತಾ, ಜೊತೆಗೆ ಬಯಪ ಅಂಡ್ ರೇರಾ ಅಪ್ರೂವ್ಡ್ ಸೈಟ್ಸ್ ಗಳು. ಇವೆಲ್ಲ ಸೈಟ್ಸ್ ಗಳು ನಿಮ್ಗೆ ಬಯಪ ಮತ್ತೆ ರೇರಾ ಅಪ್ರೂವ್ಡ್ ಸೈಟ್ಸ್ ಗಳಾಗಿರುತ್ತೆ. ಅಂಡ್ ಪ್ರೈಸಿಂಗ್ ವಿಚಾರ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಅದಲ್ದೇನೆ ಈ ಒಂದು ಜಾಗ ನೀವು ನೋಡ್ತಾ ಇರುವಂತದ್ದು 5 acres ಅಲ್ಲಿ ರೆಡಿ ಆಗಿದೆ ಅಂತ ಹೇಳಿದೆ. 5 acres ಅಲ್ಲಿ ರೆಡಿ ಆಗಿರೋದು ಟೋಟಲ್ ಸೈಟ್ಸ್ ಪ್ಲಾಟ್ಸ್ ಬಂದ್ಬಿಟ್ಟು 95 ಅಂತ ಹೇಳ್ತಾ ಇದ್ದೀನಿ. ಸೊ 95 ಇವಾಗ ಎಷ್ಟೊಂದು ಬುಕ್ ಆಗ್ತಾನೆ ಇದೆ. ನೀವು ಏನಾದ್ರು ಈ ವಿಡಿಯೋ ನೋಡಿ ಬರ್ತಾ ಇದ್ರೆ ಸೊ ನಿಮ್ಗೆ ಅಫೋರ್ಡಬಲ್ ಸಹ ಇರುತ್ತೆ, ಅಂದ್ರೆ ನೆಗೋಷಿಯಬಲ್ ಇರುತ್ತೆ. ಸೊ ಬಂದು ವಿಸಿಟ್ ಮಾಡಬಹುದು. ವಿಸಿಟ್ ಮಾಡಿ ಲೊಕೇಶನ್ಸ್ ನ ನೋಡ್ಬಿಟ್ಟು ನಿಮ್ ಸೈಟ್ಸ್ ನ ನೀವು ಪರ್ಚೇಸ್ ಮಾಡಬಹುದು ಅಥವಾ ಪ್ರೀ ಬುಕ್ ಮಾಡ್ಕೋಬಹುದು. ಹಾಗಿದ್ರೆ ಯಾವ ಫೇಸಿಂಗ್ ಸೈಟ್ಸ್ ಗಳು ಅವೈಲೇಬಲ್ ಇದೆ ಅಂತಂದ್ರೆ ನಿಮಗೆ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಜೊತೆಗೆ ನೀವೇನಾದ್ರೂ ಫುಲ್ ಅಮೌಂಟ್ ಕೊಟ್ಬಿಟ್ಟು ನನಗೆ ಸೈಟ್ ತಗೊಳಕ್ ಆಗಲ್ಲ ಅನ್ನಂಗಿತ್ತಂದ್ರೆ ನಿಮಗೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ. ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಏನ್ ಬೇಕೋ ತಗೊಂಡು ವಿಸಿಟ್ ಮಾಡಿ ನಿಮ್ಗೆ ಸೈಟ್ಸ್ ಇಷ್ಟ ಆಯ್ತು ಅಂದ್ರೆ ಸೊ ನೀವು ಆ ಪ್ರೊಸೀಜರ್ಗೂ ನೀವು ಮುಂದೆ ಸ್ಟೆಪ್ ಇಡ್ಬೋದು. ಅಂಡ್ ಇವಾಗ ತುಂಬಾ ಫೆಸಿಲಿಟೀಸ್ ಗಳನ್ನ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದನ್ನ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ಇವಾಗ. ಅಂಡ್ ಈ ಒಂದು ಇಲ್ಲೊಂದು ಸೈಟ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ನೊಂದು ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ರೈಟ್ ಟು ಕನ್ಸ್ಟ್ರಕ್ಷನ್. ನಿಮ್ಗೆ ಸೊ ತುಂಬಾ ಕಡೆ ವೇಟ್ ಮಾಡ್ಬೇಕು ಅಥವಾ ಇನ್ನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಅದು ಇದಂತೇನಿಲ್ಲ. ಸೊ ಸೈಟ್ ತಗೊಂಡ ತಕ್ಷಣ ನೀವು ಮನೆನೂ ಕಟ್ಕೋಬಹುದು. ಸೊ ರೈಟ್ ಟು ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಏರ್ಪೋರ್ಟ್ ಅಷ್ಟೇ ನಿಮ್ಗೆ ಇಲ್ಲೊಂದು ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಸೊ ಈ ತರದ ಜಾಗನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂಡ್ ವಿಸಿಟ್ ಮಾಡಿ. ಅಂಡ್ ಇವಾಗ ನೀವು ನೋಡ್ತಾ ಇರೋ ಹಾಗೆ ಆಲ್ಮೋಸ್ಟ್ ಗಿಡಗಳನ್ನು ಸಹ ಆಲ್ರೆಡಿ ಇನ್ನು ಬೆಳೆಸ್ತಾ ಇದ್ದಾರೆ. ಸೊ ಎನ್ವಿರಾನ್ಮೆಂಟ್ ನಿಮ್ಗೆ ಈ ಒಂದು ಜಾಗದಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ. ನಿಮ್ಗೆ ಯಾವ್ದು ಮಳೆ ಬಂದಾಗ ನೀರು ಹೊರಗಡೆ ನಿಂತ್ಕೊಳ್ಳುತ್ತೆ, ಅದು ಇದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಅಂಡ್ ಪ್ರತಿ ಮನೆಗೂ ಸಪರೇಟ್ ಆಗಿರೋ ನೀರ್ ಕನೆಕ್ಷನ್ಸ್ ಇದೆ.
ಸೊ ಮುಂದ್ಗಡೆ ನೀವು ಆಲ್ರೆಡಿ ಚಿಕ್ಕ ಪುಟ್ಟದ ಗಿಡಗಳನ್ನ ಹಾಕೊಂಡಿದ್ದಾರೆ, ನೀವು ಆಮೇಲೆ ಒಂದು ಗಾರ್ಡನಿಂಗ್ ಸಹ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ 95 ಸೈಟ್ಸ್ ಇದೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಜಾಗ ಹೇಗಿದೆ ಅಂತಂದ್ರೆ ಎಷ್ಟೊಂದು ಕಂಪ್ನಿಗಳು ತುಂಬಾ ನಿಯರ್ ಆಗುತ್ತೆ, ಸ್ಕೂಲ್ಸ್ ಗಳಿದೆ, ಕಾಲೇಜಸ್ ಗಳಿದೆ, ಅದನ್ನು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ತುಂಬಾ ಸೈಟ್ಸ್ ಗಳಲ್ಲಿ ಅಥವಾ ಇವಾಗ ನಾವಿರೋ ಮನೆಗಳಲ್ಲೇ ಓವರ್ಲೋಡ್ ಆಗಿ ಟ್ರಿಪ್ ಆಗೋ ಚಾನ್ಸಸ್ ಗಳಿರುತ್ತೆ. ಅಂಡ್ ಈ ಒಂದು ಸೈಟ್ ಅಲ್ಲಿ ನೀವು ಮನೆ ತಗೊಳ್ಳೋದ್ರಿಂದ ಅದ್ರದ್ದು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಯಾಕೆಂದ್ರೆ ಸೆಟ್ ಆಫ್ ಪ್ಲಾಟ್ಸ್ ಗಳಿಗೆ ಅದರದೇ ಟರ್ಮಿನಲ್ ಗಳನ್ನ ಅಳವಡಿಸಿರೋದ್ರಿಂದ ನಿಮ್ಗೆ ಆ ರೀತಿಯ ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡೋ ಇರಲ್ಲ. ಅಂಡ್ ಆಲ್ಸೋ ಇದೇ ಒಂದು ಲೇಔಟ್ ಗೆ ಅಂತಾನೆ ಸಪರೇಟ್ ಆಗಿ ಟ್ರಾನ್ಸ್ಫಾರ್ಮರ್ ಸಹ ಇದೆ. ಸೊ ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ನೆಗೋಷಿಯಬಲ್ ಇದೆ. ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಎಷ್ಟಾಗುತ್ತೆ ಅಂತ ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ನಿಮ್ಗೆ ಪ್ರೈಸ್ ಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ಇಲ್ಲಿ ಸಿವೇಜ್ ಸಿಸ್ಟಮ್ ಅಷ್ಟೇ ನಿಮ್ಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ಇದೆ. ಇಲ್ಲಿ ವಾಟರ್ ಕನೆಕ್ಷನ್ಸ್ ಸಹ ಅಷ್ಟೇ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನಿಮ್ಗೆ ಮುಂದೆ ನೀರಿನ ಪ್ರಾಬ್ಲಮ್ ಆಗುತ್ತೆ ಅಂತ ಏನೂ ಪ್ರಾಬ್ಲಮ್ಸ್ ಇಲ್ಲ. ಅದಲ್ದೇನೆ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ತುಂಬಾ ಜನ ಪ್ರೈಸಿಂಗ್ ವಿಚಾರ ಕೇಳ್ತಾ ಇದ್ರೆ, ಇವಾಗ ನಿಮ್ಗೆ 4400 ನ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ಫಿಕ್ಸ್ ಪ್ರೈಸ್ ಅಂತಿಲ್ಲ. ನೀವು ಬಂದು ವಿಸಿಟ್ ಮಾಡಿ ಅಂಡ್ ಮಾತಾಡ್ಕೊಳ್ಳಿ ಪ್ರೈಸ್ ಬಗ್ಗೆ. ಸೊ ಪರ್ ಸ್ಕ್ವೇರ್ ಫೀಟ್ ಇವಾಗ ಹೇಳ್ತಾ ಇದ್ದು 4400 ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈಸ್ಟ್ ವೆಸ್ಟ್ ಫೇಸಿಂಗ್ ಸಿಗುತ್ತೆ. ಜೊತೆಗೆ 30-40 ಮತ್ತೆ 30-38 ಡೈಮೆನ್ಷನ್ ಇರುವಂತಹ ಪ್ಲಾಟ್ಸ್ ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಂಡ್ ಆಲ್ಸೋ ಸ್ಟ್ರೀಟ್ ಲೈಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನೋ ತುಂಬಾ ಸ್ಟ್ರೀಟ್ ಲೈಟ್ಸ್ ಸಹ ಅಳವಡಿಸಿದ್ದಾರೆ. ಸೊ ನಿಮ್ಗೆ ಅಷ್ಟು ಪ್ರೀಮಿಯಂ ಪ್ಲಾಟ್ಸ್ ಗಳನ್ನ ಮೇಂಟೈನ್ ಮಾಡಿದ್ದು ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಲೇಔಟ್ ನಾನು. ಸೊ ಇಲ್ಲಿ ಸ್ಟ್ರೀಟ್ ಲೈಟ್ ನೋಡ್ತಾ ಇದ್ದೀರಾ, ಅಂಡ್ 30 ಫೀಟ್ ರೋಡ್ ನೋಡ್ತಾ ಇದ್ದೀರಾ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಲಿ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರ್ಲಿ, ಪ್ರತಿಯೊಂದು ನಿಮ್ಗೆ ಹೊರಗಡೆ ಏನು ಕಾಣೋದೇ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗೇಟೆಡ್ ಕಮ್ಯುನಿಟಿ ಇದೆ, ಇಷ್ಟೆಲ್ಲ ಚೆನ್ನಾಗಿದೆ. ಅಂಡ್ ಇದಲ್ದೇ ನಿಮ್ಮ ಮಕ್ಳು ಇರ್ತಾರೆ ಮನೆಯಲ್ಲಿ ಅಥವಾ ದೊಡ್ಡವರು ಇರ್ತಾರೆ, ಅಂಡ್ ಯಂಗ್ಸ್ಟರ್ಸ್ ಇರ್ತಾರೆ, ಇವ್ರಿಗೆಲ್ರಿಗೂ ಸಹ ಅಷ್ಟೇ ಇನ್ನೂ ಒಳ್ಳೆ ಅಮ್ಯೂನಿಟೀಸ್ ಬೇಕಾಗಿರುತ್ತೆ. ಸೊ ನನಗೂ ಅಷ್ಟೇ ತುಂಬಾ ಲಿಸ್ಟ್ ಇರೋದ್ರಿಂದ ನಾನು ನಿಮ್ಗೆ ನೋಡ್ಕೊಂಡೇ ಹೇಳ್ಬಿಡ್ತೀನಿ. ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಈ ಒಂದು ಸ್ವಿಮ್ಮಿಂಗ್ ಪೂಲ್ ಎಷ್ಟೊಂದು ಜನಕ್ಕೆ ಲೇಔಟ್ಸ್ ಗಳಲ್ಲಿ ಪ್ರೊವೈಡ್ ಮಾಡಿಲ್ಲ, ಬಟ್ ಈ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಳ್ಳೋದ್ರಿಂದ ಸ್ವಿಮ್ಮಿಂಗ್ ಪೂಲ್ ಸಹ ನಿಮ್ಗೆ ಸಿಗುತ್ತೆ. ಅಂಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ತುಂಬಾ ಹ್ಯೂಸ್ ಆಗಿರುವಂತಹ ಜಾಗದಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಔಟ್ಡೋರ್ ಜಿಮ್ ಇದೆ. ಅಂಡ್ ಸಾಯಂಕಾಲ ಹೊತ್ತು ಕೂತ್ಕೊಂಡು ಅಥವಾ ವಾಯು ವಿಹಾರ ಮಾಡ್ಕೊಂಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಲಿ, ಫ್ಯಾಮಿಲಿ ಜೊತೆ ಅನ್ನೋ ಹಂಗಿತ್ತಪ್ಪ ಅಂದ್ರೆ ಅದಕ್ಕೂ ಜಾಗಗಳನ್ನ ಕೊಟ್ಟಿದ್ದಾರೆ. ಅಂಡ್ ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್ ಸಹ ಇದೆ. ಅಂಡ್ ಸ್ಕೇಟಿಂಗ್ ರಿಂಗ್ ಸಹ ಇದೆ. ಸೊ ನಿಮ್ಗೆ ತುಂಬಾ ಲೇಔಟ್ಸ್ ಗಳಲ್ಲಿ ಬರೀ ಒಂದು ಪಾರ್ಕ್ ಮಾತ್ರ ಪ್ರೊವೈಡ್ ಮಾಡಿರ್ತಾರೆ. ಇಷ್ಟು ಅಮ್ಯೂನಿಟೀಸ್ ನ ಅಂಡ್ ಇಷ್ಟು ಫೆಸಿಲಿಟೀಸ್ ನ ಇಲ್ಲೊಂದು ಪ್ಲಾಟ್ಸ್ ತಗೊಳ್ಳುವಂತಹ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಇಷ್ಟೆಲ್ಲ ಒಳ್ಳೆ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಪರ್ ಸ್ಕ್ವೇರ್ ಫೀಟ್ 4400 ಆದ್ರೂ ಸಹ ನಿಮ್ಗೆ ನೆಗೋಷಿಯಬಲ್ ಇರೋದ್ರಿಂದ ಬಂದ್ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂಡ್ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಆದಷ್ಟು ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ಸೈಟ್ ತಗೋಬೇಕು ಅನ್ಸುತ್ತೋ ಅದನ್ನ ನೀವು ಮಾತಾಡ್ಕೊಳ್ಳಿ. ಅಂಡ್ ಲೋನ್ ಫೆಸಿಲಿಟೀಸ್ ಅನ್ನ ಆಗ್ಲೇ ಹೇಳ್ತಾ ಇದ್ದೀನಿ, ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಅಂಡ್ ನಿಮ್ಗೆ ಏನೋ ಇನ್ಫಾರ್ಮೇಶನ್ಸ್ ಬೇಕು ಅಥವಾ ಏನೋ ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅಲ್ಲಿಂದ ಇನ್ಫಾರ್ಮೇಶನ್ಸ್ ನ ತಗೋಬಹುದು. ಅಂಡ್ ಖಾತಾ ಬಗ್ಗೆ ಹೇಳಿದ್ರೆ ನಾನು ಆಗ್ಲೇ ಹೇಳಿದೀನಿ ಎ ಖಾತಾ ಅಂತ. ಅಂಡ್ ಬಯಪ್ಪ ಮತ್ತೆ ರೇರಾ ಅಪ್ರೂವ್ಡ್ ಸೈಟ್ಸ್ ಗಳು ನಿಮ್ಗೆ ಅವೈಲೇಬಲ್ ಇರುವಂತದ್ದು ಇಲ್ಲಿ. ಸೊ ನಿಮ್ಗೆ ಲೊಕೇಶನ್ ಏನೋ ಪ್ರಾಬ್ಲಮ್ ಆಯ್ತು ಸಹ ನೀವು ಏನು ನಂಬರ್ ಕಾಣ್ತಾ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ಸ್ ನ ತಗೊಳ್ಳಿ. ನಾನು ಹೇಳ್ತಾ ಇದ್ದೀನಿಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ, ಬಟ್ ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ, ನಾವು ಎಂಟ್ರಿ ಆಗ್ತಾ ಇದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಾರ್ಡನಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲೇ ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಸಿಗುತ್ತೆ, ಜೊತೆಗೆ ಔಟ್ಡೋರ್ ಜಿಮ್ ಸಿಗುತ್ತೆ, ಅಂಡ್ ಸ್ಕೇಟಿಂಗ್ ರಿಂಗ್ ಸಿಗುತ್ತೆ, ಅಂಡ್ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಸಿಗುತ್ತೆ. ಅಂಡ್ ಜೊತೆಗೆ ಈವ್ನಿಂಗ್ ಆಗ್ಲಿ ಅಥವಾ ಕೆಲವೊಂದಿಷ್ಟು ಮುಂಜಾನೆಗಳಾಗ್ಲಿ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದಾಗ ಕೂತ್ಕೊಳ್ಳೋಕ್ ಜಾಗ ಇರ್ಲಿ ಅಂತ ಸೊ ಇಲ್ಲೂ ಅಷ್ಟೇ ನಿಮ್ಗೆ ಕೂತ್ಕೊಳ್ಳೋಕ್ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಅಂಡ್ ಇಲ್ಲೂ ಗಿಡಗಳು ಹಾಕಿದ್ದಾರೆ. ಗಾರ್ಡನಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ವೆಲ್ ಮೇಂಟೈನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೂ ಅನ್ಸುತ್ತೆ, ಬಂದ್ ವಿಸಿಟ್ ಮಾಡಿದಾಗ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಅಷ್ಟು ನಿಮ್ಗೆ ಒಂದು ಚಿಲ್ಡ್ರನ್ಸ್ ಗೆ ಮತ್ತೆ ಒಂದು ಅಡಲ್ಟ್ಸ್ ಗೆ ಅಂತ ಸೊ ಅದನ್ನು ನಿಮ್ಗೆ ಸಪರೇಟ್ ಆಗಿ ಮಾಡಿದ್ರೆ, ಜೊತೆ ಡ್ರೆಸ್ ಚೇಂಜಿಂಗ್ ರೂಮ್ ಸಹ ಕೊಟ್ಟಿದ್ದಾರೆ. ಈ ರೀತಿಯ ಫೆಸಿಲಿಟೀಸ್ ನಿಮ್ಗೆ ಸಿಗ್ತಾ ಇದೆ. ಅಂಡ್ ಜೊತೆಗೆ ಪ್ರೈಸಿಂಗು ಅಷ್ಟೇ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂತಂದ್ರೆ ಈ ಒಂದು ಜಾಗನ ಮಿಸ್ ಮಾಡ್ಕೋಬೇಡಿ. ಬೇಸಿಗೆಲಂತೂ ನೀರ್ ನೋಡಿದಾಗ್ಲೇ ತಂಪಂತ ಅನಿಸ್ತಾ ಇರುತ್ತೆ, ಬಿದ್ಬಿಡೋಣ ಅಂತ. ಸೊ ಬಂದು ವಿಸಿಟ್ ಮಾಡಿ. ಅಂಡ್ ವಿಸಿಟ್ ಮಾಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸೋದನ್ನ ಮರಿಬೇಡಿ. ಇವಾಗ ನಾನು ನಿಮ್ಗೆ ಔಟ್ಡೋರ್ ಜಿಮ್ ಮತ್ತೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸೈಟ್ ತಗೊಂಡ್ಮೇಲೆ ಮನೆ ಕಟ್ಟಿದ್ಮೇಲೆ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತೆ, ಆ ಫಂಕ್ಷನ್ಸ್ ಸಹ ನೀವು ಇಲ್ಲಿ ಹೋಸ್ಟ್ ಮಾಡ್ಬೋದು, ಅಂದ್ರೆ ಅರೇಂಜ್ ಮಾಡ್ಕೋಬಹುದು ಪಾರ್ಟಿ ಫಂಕ್ಷನ್ಸ್ ಗಳನ್ನ. ಅಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇಲ್ಲೊಂದು ಸ್ಟೇಜ್ ಇದೆ, ಅಲ್ಲೂ ಸ್ಟೇಜ್ ವಿತ್ ಬ್ಯಾಕ್ ಗ್ರೌಂಡ್ ಇದೆ. ಸೊ ಈ ಒಂದು ಜಾಗದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರೆ ಅಂತ ನನಗೂ ನೋಡಿದ್ಮೇಲೆ ಇಷ್ಟ ಆಗ್ತಾ ಇರೋದು. ಬಿಕಾಸ್ ಎಲ್ಲ ನಮ್ಗೆ ಒಂದೇ ಜಾಗದಲ್ಲಿ ಸಿಗ್ತಾ ಇರುವಂತದ್ದು. ಸೊ ನಾನು ಆಗ್ಲೇ ಹೇಳಿದ್ನಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ಇದೆ ಅಂತ. ಸೊ ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರೋದು ಔಟ್ಡೋರ್ ಜಿಮ್. ಅಂಡ್ ಆ ಕಡೆಯಿಂದ ನೀವು ಹೋಗ್ತಾ ಇದ್ರೆ ಅಂದ್ರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಔಟ್ಡೋರ್ ಜಿಮ್ ಆದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ನೀವು ಸ್ಕೇಟಿಂಗ್ ರಿಂಗ್ ನ. ಸೊ ಅದಲ್ದೇ ಆ ಕಡೆ ನಿಮ್ಗೆ ನಾನು ಹೇಳ್ದಲ್ಲ ಫಂಕ್ಷನ್ಸ್ ಏನಾದ್ರು ಇತ್ತಂದ್ರೆ ಅರೇಂಜ್ ಮಾಡಕ್ಕೋಸ್ಕರ ಅಥವಾ ನಿಮ್ಗೆ 2 ಸೆಟಪ್ ಇದೆ, ಒಂದು ಆ ಕಡೆ ಮತ್ತೆ ಒಂದು ಈ ಕಡೆ ಅಂತ. ಸೊ ನಿಮ್ಗೆ ಕೂತ್ಕೊಳ್ಳೋಕ್ಕೂ ಸಹ ಜಾಗ ಇದೆ ಆಲ್ರೆಡಿ.
ಓಕೆ, ಗಾರ್ಡನಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ ಗಾರ್ಡನಿಂಗು. ಸೊ ಈ ಒಂದು ಜಾಗದಲ್ಲಿ ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ನಿಮ್ಗೆ ಎಲ್ಲಾನು ಸಪ್ರೇಟ್ ಆಗೇ ಸಿಗುತ್ತೆ. ಎಲ್ಲಾನು ನಿಮ್ಗೆ ನಮ್ದಲ್ಲಿ ಇನ್ನೊಬ್ರಿಗೆ ಕನೆಕ್ಟ್ ಇರುತ್ತಪ್ಪ, ಅದೇ ರೀತಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ಸೊ ಇದು ನಿಮ್ಗೆ ಸ್ಟೇಜು ಅಂಡ್ ಇಲ್ಲಿ ನಿಮ್ಗೆ ಚೇರ್ಸ್ ಆ ಥರದ್ದು ಏನಾದ್ರು ಹಾಕ್ಬಿಟ್ಟು ಅರೇಂಜ್ ಮಾಡ್ಕೊಂಡು ಫಂಕ್ಷನ್ಸ್ಗಳನ್ನ ಹೋಸ್ಟ್ ಮಾಡ್ಕೋಬಹುದು. ಇಲ್ಲ ಈವ್ನಿಂಗ್ ಕುತ್ಕೊಂಡು ಚಿಲ್ ಮಾಡ್ತೀನಿ ಅಂದ್ರೆ ಸೊ ಈ ಒಂದು ಜಾಗ ಹೇಳಿ ಮಾಡ್ಸಿರೋಂಥ ಜಾಗ. ಈ ಒಂದು ಜಾಗದಲ್ಲಿ ಸೈಟ್ ತಗೊಳ್ಳಿನ ನಿಮ್ಗಾಗೋ ಉಪಯೋಗ ಏನಂದ್ರೆ ನಿಯರ್ ಯಾವೆಲ್ಲ ಲೊಕೇಶನ್ಸ್ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ನಮ್ಗೆ 0.5 ಕಿಲೋಮೀಟರ್ ಏರೋಸ್ಪೇಸ್ ಪಾರ್ಕ್ ಇದೆ ಅಂಡ್ ಈ ಒಂದು ಜಾಗ ನಿಮ್ಗೆ ಹೇಗಿದ್ರೆ ತುಂಬಾ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಆಗುತ್ತೆ ಇಲ್ಲಿ. ಸೊ ಏನಾದ್ರು ನೀವು ವರ್ಕ್ ಮಾಡೋರು ಇದ್ರಿ ಅಂದ್ರೆ ಈ ಒಂದು ದೇವನಹಳ್ಳಿ ಸುತ್ತಮುತ್ತ ಆಗಿರ್ಲಿ ಅಥವಾ ಬೂದಿಗೆರೆ ಏರ್ಪೋರ್ಟ್ ಈ ತರ ಆಗಿದ್ರು ಅಂದ್ರೆ ಈ ಒಂದು ಜಾಗ ನಿಮ್ಗೆ ಹೇಳಿ ಮಾಡ್ಸಿರೋ ಜಾಗ. ನೆಕ್ಸ್ಟ್ ನಿಮ್ಗೆ 4.5 ಕಿಲೋಮೀಟರ್ ಫ್ರಮ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾನು ಆಗ್ಲೇ ಹೇಳಿದೆ ಜಸ್ಟ್ 4.5 ಕಿಲೋಮೀಟರ್ ನಿಮ್ಗೆ ಈ ಜಾಗದಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಅಂಡ್ 3 ಕಿಲೋಮೀಟರ್ ಫ್ರಮ್ ನ್ಯೂ ಮಾನಂತ ಟೆಕ್ ಪಾರ್ಕ್ ಇದೆ. ಜೊತೆಗೆ 7.2 ಕಿಲೋಮೀಟರ್ ಫ್ರಮ್ ಬ್ರಿಗೇಡ್ ಆರ್ಚರ್ಡ್ ಶಾಪಿಂಗ್ ಮಾಲ್ ಸಹ ಇದೆ. ಜೊತೆಗೆ 9 ಕಿಲೋಮೀಟರ್ ಫ್ರಮ್ ಆಕಾಶ್ ಹಾಸ್ಪಿಟಲ್. ಸೊ ಎಮರ್ಜೆನ್ಸಿ ಬರ್ದು ತುಂಬಾ ಹಾಸ್ಪಿಟಲ್ಸ್. ಸೊ ಹಾಸ್ಪಿಟಲ್ ಅಷ್ಟೇ ನಿಮಗೆ 9 ಕಿಲೋಮೀಟರ್ ಅಲ್ಲಿ ನಿಮಗೆ ಆಕಾಶ್ ಹಾಸ್ಪಿಟಲ್ ಸಿಗುತ್ತೆ. ಅಂಡ್ 10 ಕಿಲೋಮೀಟರ್ ಫ್ರಮ್ ಸ್ಕೂಲ್ಸ್ ಅಂಡ್ ಯೂನಿವರ್ಸಿಟೀಸ್ ಇದೆ. ತುಂಬಾ ಸ್ಕೂಲ್ಸ್ ಮತ್ತೆ ಯೂನಿವರ್ಸಿಟೀಸ್ ನಿಯರ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಸೊ ಎಲ್ಲ ಸ್ಕೂಲ್ಸ್, ಹಾಸ್ಪಿಟಲ್ಸ್, ಕಾಲೇಜ್ ಯಾವೆಲ್ಲ ನಿಯರ್ ಆಗುತ್ತೆ ಅಂತ ನಿಮ್ಗೆ ಅಲ್ಲಿ ಕೊಟ್ಟಿರ್ತೀವಿ. ಅಂಡ್ ಇವೆಲ್ಲ ಫೆಸಿಲಿಟೀಸ್ ನೋಡಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ ಒಂದು ಜಾಗ ತುಂಬಾ ಚೆನ್ನಾಗಿದೆ ಅಂತ, ಅಥವಾ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ನಾನು ಆಗ್ಲಿ ಇರೋ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅಂತ. ನಾನು ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ನಾನು ನಿಮ್ಗೆ ನೋಟಿಸ್ ಮಾಡಿ ತೋರಿಸಲೇಬೇಕು. ಸೊ ನೈಟ್ ಹೊತ್ತು ನೀವೇನಾದ್ರು ಆರ್ಗನೈಸ್ ಮಾಡ್ತಾ ಇದ್ದೀರಾ ಫಂಕ್ಷನ್ಸ್ ಅಂತಂದ್ರೆ ಸೊ ಎಲೆಕ್ಟ್ರಿಸಿಟಿ ಸಪ್ಲೈ ಸಹ ಕೊಟ್ಟಿದ್ದಾರೆ ಆಲ್ರೆಡಿ ಇಲ್ಲಿ. ನಿಮ್ಗೆ ಏನು ಲೈಟಿಂಗ್ ಆಗಿರ್ಲಿ ಅದೆಲ್ಲ ಪ್ರತಿಯೊಂದು ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಅಂಡ್ ಅಷ್ಟೇ ವೆಲ್ ಮೇಂಟೈನ್ಡ್. ಇಲ್ಲೂ ನಿಮ್ಗೆ ಹೊರಗಡೆ ಸಹ ನಿಮ್ಗೆ ಲೈಟ್ ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ. ಸೊ ಜಾಸ್ತಿ ನೀವೇ ಎಕ್ಸ್ಟ್ರಾ ಲೈಟ್ ಹಾಕ್ಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಜಾಗನ. ಅಂಡ್ ಎರಡು ಸೈಡ್ ನಿಮ್ಗೆ ಪಾರ್ಟ್ ನ ಎನಿ ಟೈಮ್ ಅರೇಂಜ್ ಮಾಡೋರಿದ್ರು ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗದಿರ್ಲಿ ಅಂತ 2 ಸೈಡ್ ಸಹ ಕೊಟ್ಟಿದ್ದಾರೆ. ಸೊ ಬನ್ನಿ. ಸೊ ನೋಡೋಲ್ಲ ಸೈಟ್ಸ್ ಗಳು ಹೆಂಗಿತ್ತು ಅಂತ, ಏನೆಲ್ಲ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇನ್ನೊಂದ್ ಸರ್ತಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಡೌಟ್ಸ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 4400 ಸ್ಕ್ವೇರ್ ಫೀಟ್ ನ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ ಅಂಡ್ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. 30, 40 ಮೇಲೆ 30, 38 ಡೈಮೆನ್ಷನ್ ಸೈಟ್ಸ್ ಗಳ ಜೊತೆಗೆ ಏಕಾತ ಮತ್ತು ರೇರ್ ಅಂಡ್ ಬಯಪ್ಪ ಅಪ್ರೂವ್ಡ್ ಸೈಟ್ಸ್ ಗಳು ನಿಮ್ಗೆ ಈ ಒಂದು ಜಾಗದಲ್ಲಿ ಅವೈಲೇಬಲ್ ಇರುವಂತದ್ದು. ಅಂಡ್ ಫೆಸಿಲಿಟೀಸ್ ಪ್ರಕಾರ ಹೇಳೋದಾಯ್ತು ಅಂತಂದ್ರೆ ನಿಮ್ಗೆ ಔಟ್ಡೋರ್ ಜಿಮ್ ಕೊಟ್ಟಿದ್ದಾರೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೊಟ್ಟಿದ್ದಾರೆ, ಜೊತೆಗೆ ಫಂಕ್ಷನ್ಸ್ ಪಾರ್ಟೀಸ್ ಮಾಡ್ಕೊಳ್ಳೋಕೋಸ್ಕರ ಜಾಗ ಕೊಟ್ಟಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ, ಜೊತೆಗೆ ಸ್ಕೇಟಿಂಗ್ ಏರಿಯಾನು ಕೊಟ್ಟಿದ್ದಾರೆ. ಇದೆಲ್ಲಾ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರ ಜೊತೆಗೆ ನಿಮ್ಗೆ ಇಂಡಿವಿಜುವಲ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಲಿ, ವಾಟರ್ ಫೆಸಿಲಿಟೀಸ್ ಆಗಿರ್ಲಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರ್ಲಿ, ಅಂಡ್ ಸ್ಟ್ರೀಟ್ ಲೈಟ್ಸ್ ಆಗಿರ್ಲಿ, 30 ಫೀಟ್ ರೋಡ್ ಆಗಿರ್ಲಿ, ಪ್ರತಿಯೊಂದು ಫೆಸಿಲಿಟೀಸ್ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಜಾಗಕ್ಕೆ ವಿಸಿಟ್ ಮಾಡಿ ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸೆಕ್ಯೂರಿಟಿ ವೈಸ್ ಬರೋದು ತುಂಬಾ ಈ ಒಂದು ಜಾಗ ಸೆಕ್ಯೂರಿಟಿ ವೈಸ್ ಬರೋದು ತುಂಬಾ ಚೆನ್ನಾಗಿದೆ ಅಂಡ್ ಗೇಟೆಡ್ ಕಮ್ಯುನಿಟಿ ಇದೆ. ಜೊತೆಗೆ ಎಷ್ಟೊಂದು ಜಾಗಗಳಿಂದ ನಿಯರ್ ಆಗುತ್ತೆ ನೀವು ವರ್ಕ್ ಮಾಡೋ ಆಗಿತ್ತು ಅಂತಂದ್ರೆ ಅದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ. ಸ್ಕೂಲ್ಸ್, ಕಾಲೇಜ್, ಹಾಸ್ಪಿಟಲ್ಗೋಸ್ಕರ ಇಲ್ಲಾಂದ್ರೆ ಸ್ಕ್ರೀನ್ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.